ನಿರಾಣಿ ಮುಖ್ಯಮಂತ್ರಿಗಳಿಗೆ. ಸನ್ಮಾನ್ಯ ಸಭಾಪತಿಗಳೇ, ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 585 ಸನ್ಮಾನ್ಯ ಮುಖ್ಯಮಂತ್ರಿ ಅವರನ್ನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಧ್ಯಕ್ಷರೇ, ಅಲ್ಲ ಸಭಾಪತಿಯವರೇ, ಉತ್ತರವನ್ನು ಒದಗಿಸಲಾಗಿದೆ. ಕೇಳಿ ಹನುಮಂತ. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ, ನಿಗಮ ಮಂಡಳಿಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ ಹಾಗೂ ಸರ್ಕಾರದ ಅನೇಕ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳೆಷ್ಟು, ಕಳೆದ 3 ವರ್ಷದಲ್ಲಿ ಖಾಲಿ ಇರುವ ಎಷ್ಟು ಹುದ್ದೆಗಳನ್ನು ತುಂಬಲು ಕ್ರಮ ವಹಿಸಲಾಗಿದೆ, ಈ ಎಲ್ಲ ಖಾಲಿ ಹುದ್ದೆಗಳನ್ನು ಯಾವ ಕಾಲಮಿತಿಯೊಳಗೆ ತುಂಬಲಿಕ್ಕೆ ಸರ್ಕಾರ ಸಿದ್ಧತೆಯನ್ನು ಮಾಡಿಕೊಂಡಿದೆ, ಹಾಗೂ ಸರ್ಕಾರದಲ್ಲಿ ಮಂಜೂರಾದ ಖಾಲಿ ಹುದ್ದೆಗಳನ್ನು ಇರುವಾಗ ಮತ್ತೆ ಆರ್ಥಿಕ ಇಲಾಖೆ ಅನುಮತಿ ಅವಶ್ಯ ಇದೆ ಅಂತಕ್ಕಂಥ ಪ್ರಶ್ನೆಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳನ್ನು ನಾನು ಕೇಳಲಿಕ್ಕೆ ಬಯಸಿದ್ದೇನೆ. ಆ ನಿಟ್ಟಿನಲ್ಲಿ ಉತ್ತರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಒದಗಿಸಿಕೊಟ್ಟಿದ್ದಾರೆ. ಈ ರಾಜ್ಯದ ಎಲ್ಲ ಇಲಾಖೆಗಳಲ್ಲಿ 43 ಇಲಾಖೆಯಲ್ಲಿ 2,84,881 ಹುದ್ದೆಗಳು ಖಾಲಿ ಇದ್ದಾವೆ. ಅನೇಕ ನಿಗಮ ಮಂಡಳಿಗಳಲ್ಲಿ 100 ನಿಗಮ ಮಂಡಳಿಗಳು ನಮ್ಮ ರಾಜ್ಯದಲ್ಲಿವೆ. ಅದರಲ್ಲಿ 1,01,000 ಖಾಲಿ ಹುದ್ದೆಗಳು. ಹಾಗೆ ವಿಶ್ವವಿದ್ಯಾನಿಲಯಗಳಲ್ಲಿ 14,677 ಖಾಲಿ ಹುದ್ದೆಗಳಿರ್ತಕ್ಕಂಥದ್ದು. ಇವೆಲ್ಲವನ್ನು ಸೇರಿದಾಗ 2,84,880 ಖಾಲಿ ಹುದ್ದೆಗಳಿದ್ದಾವೆ. ಇದರಲ್ಲಿ ಇಲ್ಲಿವರೆಗೆ ತುಂಬಲಿಕ್ಕೆ ಪ್ರಯತ್ನ ಮಾಡಿರ್ತಕ್ಕಂಥದ್ದು 8,157, 8,751, ಪ್ರೊಸೆಸ್ನಲ್ಲಿರ್ತಕ್ಕಂಥದ್ದು 3,081. ಹಾಗಾದರೆ ಇವತ್ತು ರಾಜ್ಯದಲ್ಲಿ 8,100 ಹುದ್ದೆಗಳನ್ನು ನಾವು ತುಂಬತಕ್ಕಂಥ ಪ್ರಕ್ರಿಯೆ ಆಗಿದೆ. ಪ್ರೊಸೆಸ್ನಲ್ಲಿರ್ತಕ್ಕಂಥದ್ದು 3,800 ಹೊರತುಪಡಿಸಿದರೆ ಇನ್ನೂ 2,52,000 ಹುದ್ದೆಗಳನ್ನು ತುಂಬಬೇಕಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಂದು ವಿನಂತಿ ಇದೆ, ಧಾರವಾಡದಲ್ಲಿ, ಬಿಜಾಪುರದಲ್ಲಿ ಬಡ ವಿದ್ಯಾರ್ಥಿಗಳು ತಮ್ಮ ಅಭ್ಯಾಸವನ್ನು ಮಾಡಿಕೊಂಡು ಶಿಕ್ಷಣವನ್ನು ಕಲಿತಕ್ಕಂಥ ಸಂದರ್ಭದಲ್ಲಿ ಭಾಳಷ್ಟು ಹೋರಾಟಗಳು ಪ್ರಾರಂಭ ಆಗಿದ್ದಾವೆ. ಎಷ್ಟು ಮಟ್ಟಿಗೆ ಹೋರಾಟ ಆಗಿದ್ದಾವೆ ಅಂದರೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗಿದೆ. ಕಾಲಮಿತಿಯೊಳಗೆ ತುಂಬತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಕಳಕಳಿ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ಕೊಳ್ಳಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿವರೆಗೂ ಆರ್ಥಿಕ ಇಲಾಖೆಯಿಂದ ಅನುಮತಿ ತೆಗೆದುಕೊಂಡು ಕೇವಲ 24,300 ಹುದ್ದೆಗಳು. ಆದಷ್ಟು ಬೇಗನೆ ಎಲ್ಲ ಹುದ್ದೆಗಳನ್ನು ತುಂಬತಕ್ಕಂಥ ಪ್ರಕ್ರಿಯೆಯಲ್ಲಿ ಸರ್ಕಾರ ಏನು ಕ್ರಮ ಜರುಗಿಸ್ತೈತೆ ಅಂತಕ್ಕಂಥದ್ದು ತಿಳಿಸಬೇಕು. ಮುಖ್ಯಮಂತ್ರಿಗಳು. ಅವರು ಸರ್ಕಾರದಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳಿದ್ದಾರೆ. ಎಷ್ಟು ಹುದ್ದೆ ಖಾಲಿ ಇದ್ದಾವೆ? 2,84,881 ಹುದ್ದೆಗಳು ಖಾಲಿ ಇದ್ದಾವೆ. ಏನಮ್ಮ ಇದು ಹಿಂದ್ಗಡೆ ನಿಂತ್ಕೊಳ್ಳೋರೆ? 2,84,881 ಹುದ್ದೆಗಳು ಖಾಲಿ ಇದ್ದಾವೆ. 4,91,533 4,91,533 ಹುದ್ದೆಗಳು ಭರ್ತಿಯಾಗಿರ್ತವೆ. ಇದರಲ್ಲಿ ಹೊರಗುತ್ತಿಗೆ ಮತ್ತು ಗುತ್ತಿಗೆಯಿಂದ ಮಾಡಿರ್ತಕ್ಕಂಥ ಹುದ್ದೆಗಳು ಸುಮಾರು 96,844 ಇವನ್ನ ಭರ್ತಿ ಮಾಡಿದ್ದೀವಿ. ಇವನ್ನ ಕಳೆದರೆ 1,88,037 ಹುದ್ದೆಗಳು ಖಾಲಿ ಇದ್ದಾವೆ. 1,88,037 ಹುದ್ದೆಗಳು ಖಾಲಿ ಇದ್ದಾವೆ. ಆಮೇಲೆ ವಿವಿಧ ನಿಗಮ ಮಂಡಳಿಗಳಲ್ಲಿ ಬೋರ್ಡ್ಸ್ ಅಂಡ್ ಕಾರ್ಪೊರೇಷನ್ಗಳಲ್ಲಿ 1,01,420 ಹುದ್ದೆಗಳು ಖಾಲಿ ಇರ್ತಕ್ಕಂಥವು. ಆಮೇಲೆ ವಿಶ್ವವಿದ್ಯಾನಿಲಯಗಳಲ್ಲಿ 14,677 ಹುದ್ದೆಗಳು ಖಾಲಿ ಇದ್ದಾವೆ. ಆಮೇಲೆ 2,400 ಹುದ್ದೆಗಳು ಈಗಾಗಲೇ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಕ್ಲಿಯರೆನ್ಸು ಸಿಕ್ಕಿದೆ.
24,300 ಹುದ್ದೆಗಳಿಗೆ ಸಿಕ್ಕಿದೆ. ಆಮೇಲೆ ಹೈದರಾಬಾದ್ ಕರ್ನಾಟಕ, ನೀವು ಹೈದರಾಬಾದ್ ಕರ್ನಾಟಕ ಬರಲ್ಲ, ಬಾಗಲಕೋಟೆಯವರು ನೀವು. ಕೂತ್ಕೊಳ್ಳಿ ಬಾಗಲಕೋಟೆಯವರು ನೀವು. 371J ಅದರಲ್ಲಿ ಹುದ್ದೆಗಳು ಭರ್ತಿ ಮಾಡಬೇಕಾಗಿರ್ತಕ್ಕಂಥದ್ದು 32,132. ಎರಡೂ ಸೇರಿಸಿದ್ರೆ 56,432 ಹುದ್ದೆಗಳು ಭರ್ತಿ ಮಾಡ್ತಾ ಇದ್ದೀವಿ. 56,432 ಹುದ್ದೆಗಳನ್ನು ಭರ್ತಿ ಮಾಡ್ತಾ ಇದ್ದೀವಿ. ಸ್ವಲ್ಪ ಯಾಕೆ ವಿಳಂಬ ಆಯಿತು ಅಂತಂದ್ರೆ, ಒಳ ಮೀಸಲಾತಿ ಇತ್ತಲ್ಲ, ಆ ಒಳ ಮೀಸಲಾತಿ ಇದ್ದದರಿಂದ ವಿಳಂಬ ಆಯಿತು. 1 ವರ್ಷದಿಂದ ವಿಳಂಬ ಆಯಿತು. ಸೊ ಹಾಗಾಗಿ ಈಗ ಒಳ ಮೀಸಲಾತಿ ತೀರ್ಮಾನ ಆಗಿದೆ. ಇನ್ಮೇಲೆ ಹುದ್ದೆಗಳನ್ನು ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಎಲ್ಲನೂ ಒಟ್ಟಿಗೆ ಮಾಡಿಬಿಡೋಕ್ಕಾಗಲ್ಲ. 1,88,000 ಕೂಡ 37 ಅಲ್ಲೂ ಒಟ್ಟಿಗೆ ಮಾಡೋಕ್ಕಾಗಲ್ಲ. ಹಂತವಾಗಿ ಮಾಡಬೇಕಾಗ್ತದೆ. ಸೊ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಅವ್ರು ಕ್ಲಿಯರೆನ್ಸ್ ಕೊಡದೇನೆ ಮಾಡೋಕ್ಕಾಗಲ್ಲ. ಯಾಕಂತಂದರೆ ಸಂಬಳ ಕೊಡಬೇಕಲ್ಲ, ನಾಳೆ ಸಂಬಳ ಕೊಡಬೇಕಾದ ಕಾರಣದಿಂದ ಕೊಡಬೇಕಾಗುತ್ತೆ. ಇಲ್ಲದೆ ಸಂಬಳ ಕೊರತೆ ಆಗ್ಬಿಡ್ತದೆ. ಬಜೆಟ್ನಲ್ಲಿ ನಾವು ಅಳವಡಿಸ್ಕೊಳ್ಳದೆ ಹೋದರೆ ಭಾಳ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ಹಂತವಾಗಿ ಭರ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಾನೇ ಫೈನಾನ್ಸ್ ಮಿನಿಸ್ಟ್ರು. ಅವ್ರಿಗೆ ಕೇಳ್ರಿ. ನೀವು ಹೇಳಿದಿರಲ್ಲ, ಹಂತವಾಗಿ ಮಾಡಲಿಕ್ಕೆ ಮಾಡ್ತೀವಿ. ಈಗ ಒಳ ಮೀಸಲಾತಿ ಇದು ಕ್ಲಿಯರ್ ಆಗಿದೆ. 6%, 5% ಅಂತ ABC ಅಂತ ಮಾಡಿದ್ದೀವಿ. ಸೊ ಅದು ಕ್ಲಿಯರ್ ಆಗಿರೋದ್ರಿಂದ ಇನ್ನು ಮುಂದೆ ಇಷ್ಟೊಂದು ವಿಳಂಬ ಆಗಲಿಕ್ಕೆ ಸಾಧ್ಯ ಇಲ್ಲ. ಭರ್ತಿ ಮಾಡ್ತಲೇ ಇರ್ತೀವಿ, ಹಂತವಾಗಿ ಭರ್ತಿ ಮಾಡ್ತೀವಿ. ನಮ್ಮ ಪ್ರಶ್ನೆ ಇಷ್ಟೇ, ಒಮ್ಮೆ ಪೋಸ್ಟ್ ಕ್ರಿಯೇಟ್ ಆದಾಗ, ಪೋಸ್ಟ್ ಅಪ್ರೂವಲ್ ಆದಮೇಲೆ ಮತ್ತೆ ಹಣಕಾಸಿನ ಅವಶ್ಯಕತೆ ಯಾಕೆ ಅಂತಕ್ಕಂಥದ್ದು ಕೇಳಿದ್ದೀವಿ. ಒಮ್ಮೆ ಅನುಮತಿ ನೀಡಿದ ಮೇಲೆ ಇಂಥ ಇಲಾಖೆಯಲ್ಲಿ ಮತ್ತೊಮ್ಮೆ ಡಿಫರೆನ್ಸ್ ಇರ್ತೈತಿ. 1,000 ರೂಪಾಯಿ ತಗೊಂಡು 600 ತಗೊಂಡು 400 ರೂಪಾಯಿ ಎಪ್ಪಡಿ ಕೇಳಬೇಕಾಗುತ್ತೆ. ಒಳ ಮೀಸಲಾತಿಯಲ್ಲಿ ರಿಸರ್ವೇಶನ್ ಸಂಗನೂರು ಯಾಕೆ ಮಾತಾಡ, ನಿಮಗೂ ಗೊತ್ತಿದೆ ಏನು ಈ ಇಂಟರ್ನಲ್ ರಿಸರ್ವೇಶನ್ ವಿಚಾರದಲ್ಲಿ ಸ್ವಲ್ಪ ಪೆಂಡಿಂಗ್ ಇತ್ತು ಅಂತ. ಆ ಪ್ರಾಬ್ಲಮ್ ಸಾರ್ಟ್ ಔಟ್ ಅದ. ವಿ ಆರ್ ಕಮಿಟೆಡ್. 2 ಲಕ್ಷ ಹುದ್ದೆಗಳನ್ನ ನಮ್ಮ ಸರ್ಕಾರ ಏನು ವೇಕೆನ್ಸಿ ಇತ್ತು ಅದನ್ನ ನಾವು ಕಂಪ್ಲೀಟ್ ಮಾಡಬೇಕು ಅಂತ ನಾವು ಟೈಮ್ ಲೈನ್ ಫಿಕ್ಸ್ ಮಾಡ್ಕೊಂಡಿದ್ವಿ. ವಿ ಆರ್ ಕಮಿಟೆಡ್, ವಿಲ್ ಡೂ ಟು ಇಟ್. ನೀವು ತಲೆನೇ ಕೆಡ್ಸ್ಕೊಳಕ್ ಹೋಗ್ಬಿಡಿ. ನೀವು ಶಿಕ್ಷಣದ ಬಗ್ಗೆ ಏನು ಮಾಡಿಲ್ಲ ಅಂತ ಮಧು ಬಂಗಾರಪ್ಪ ಹೇಳಿದ್ದಾರೆ. ಮಾಡ್ತೀವಿ ಅಂತ ಅಧಿಕಾರಕ್ಕೆ ಬಂದ ಹೇಳಿದ್ದೀರಿ ನೀವು. ಒಳ ಮೀಸಲಾತಿ ಪ್ರಶ್ನೆ ಮಾಡಲ್ಲ. ಯಾಕಂತಂದ್ರೆ ನಿಮ್ಮ ಸಪೋರ್ಟ್ಗೆ ಈಗ ಒಳ ಮೀಸಲಾತಿ ಬಂತು. ಈಗ ಸಪೋರ್ಟ್ ತಗೊಂಡು ಹೇಳೋದಲ್ಲ, ಈಗಾಗಲೇ ಮಾಡಬೇಕಾಗಿದೆ. ಅದು ನೀವು ಮಾಡಬೇಕು ಅನ್ನೋದೇ ಉದ್ದೇಶ ಈಗಾಗಲೇ. ಸೊ ಇದು ಧಾರವಾಡದಲ್ಲಿ ಎಲ್ಲಾ ಕಡೆಯಲ್ಲೂ ಇವತ್ತು ಹೋರಾಟಗಳು ನಡೀತಾ ಇದೆ. ಅದರಿಂದ ಅದನ್ನ ತೀಕ್ಷ್ಣವಾಗಿ ತೆಗೆದುಕೊಳ್ಬೇಕು ಅನ್ನೋದು. ವರ್ಷ ಆದ ತಕ್ಷಣನೇ ಮಾಡ್ತೇವೆ. 2.5 ಲಕ್ಷ ಹುದ್ದೆಗಳನ್ನ ನಾವು 1 ವರ್ಷದಲ್ಲಿ ಮಾಡಿ ತುಂಬುತ್ತೇವೆ ಅಂತ ಹೇಳಿದ್ವಿ. ಅದು ಫುಲ್ಫಿಲ್ ಆಗಿಲ್ಲ. ಅದು ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು. ಆದ್ರಿಂದ ಈಗ ಇಂಟರ್ನಲ್ ರಿಸರ್ವೇಶನ್ ಸೇರಿಸಿ ಆದ್ರೂ ಶೀಘ್ರಗತಿಯಲ್ಲಿ ಇದು ಮಾಡಬೇಕು. ಇಲ್ಲ ಅಂತಂದ್ರೆ ಯುವಕರಿಗೆ ಬಹಳ ಅನ್ಯಾಯ ಆಗ್ತದೆ. ಈಗ ಮಾನ್ಯ